ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೆಕೆಂಡ್ ಪಿ ಯು ಸಿ ರಿಸಲ್ಟ್ 2026 ಕುರಿತು ಒಂದು ವೆರಿ ಬಿಗ್ ಅಪ್ಡೇಟ್ ಅನ್ನ ಕೊಡುತ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬೆಳಗ್ಗೆಯಿಂದ ಮಾಡ್ತಿರುವಂತಹ ಕಾಮೆಂಟ್ಸ್ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಿದ್ದಾರೆ. ಈವನ್ ಇವತ್ತು ಜಿಮ್ ಅಲ್ಲಿ ಸಹ ಸಾಕಷ್ಟು ಜನ ಕೇಳ್ತಾನೆ ಇದ್ದಾರೆ. ನಿನ್ನೆ ನೋಡಿದ್ರೆ ನೀನು ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರಲ್ವಾ, ಬಟ್ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ನಮ್ಗೆ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕನ್ಫ್ಯೂಸ್ ಆದ್ರೆ ಆಗಿರುವಂತದ್ದು. ಅಂಡ್ ಜೊತೆಗೆ ಸ್ಟೂಡೆಂಟ್ಸ್ ಏನ್ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ, ನಾವು ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ತಿದ್ವಿ, ಅಪ್ಡೇಟೇ ಆಗಿಲ್ಲ, 2025 ಅಂತಾನೆ ಇದೆ, 2026 ಪಿ ಯು ರಿಸಲ್ಟ್ ಇನ್ನೂ ಬಂದಿಲ್ಲ, ಯಾಕೆ, ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಈ ರೀತಿ ಸುಮಾರು ರೀತಿಯ ಡೌಟ್ಸ್ ಅನ್ನ ಹತ್ರ ಕೇಳ್ತಿರುವಂತದ್ದು. ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ನಾನಂತಾನೆ ಅಲ್ಲ, ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಮ್ಮ ಒಂದು ರಿಸಲ್ಟ್ ಕುರಿತು ಈ ರೀತಿಯಾಗಿ ಒಂದು ಬಿಗ್ ಚೇಂಜಸ್ ಆದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನ್ ಅಪ್ಡೇಟ್ ಬಂದಿದೆ ಏನು ಅಂತ ಹೇಳಿ. ಸೊ ಮೊದಲಿಗೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಲ್ಲಿ ಈಗಾಗ್ಲೇ ಸಹ ಈ ಒಂದು ಟೈಮ್ ಏನಾಗಿದೆ, ಈಗ ನಾನು ವಿಡಿಯೋ ಮಾಡ್ತಿರುವಂತ ಟೈಮ್ ಬಂದ್ಬಿಟ್ಟು ಅರೌಂಡ್ 10 ಗಂಟೆ ಏನೋ ಆಗಿದೆ. ಒಂದು 11 o'clock ಒಳಗಡೆನೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಇವತ್ತು ಬರಬೇಕಿತ್ತು. ಕೆಲವೊಂದಿಷ್ಟು ಕಾರಣಾಂತರಗಳಿಂದ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರ್ತಿಲ್ಲ. ಹೌದು, ನಿಜ, 100% ಆಗಿ ಏಪ್ರಿಲ್ 7ನೇ ತಾರೀಕಿಗೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮಗೆ ಸಿಗ್ತಿಲ್ಲ. ಯಾಕೆ ಅಂತ ಅಂದ್ರೆ ರೀಸನ್ ಇಷ್ಟೇ. ನಿಮ್ಮ ಪಿ ಯು ಬೋರ್ಡ್ ಕಡೆಯಿಂದ ಈಗಾಗಲೇ ಅಫಿಷಿಯಲ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಪಿ ಯು ಬೋರ್ಡ್ ಅಧ್ಯಕ್ಷ ಆಗಿರುವಂತವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ, ಕೊನೆಯ ಹಂತದ ಮೌಲ್ಯಮಾಪನದಿಂದ ಇಲ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದಿಷ್ಟು ಕೆಲಸ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಪೇಪರ್ ಕರೆಕ್ಷನ್ ಮಾಡೋದು, ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡೋದು, ಅಂಡ್ ಹಾಗೇನು ಸಹ ಇಲ್ಲಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುವಂತದ್ದು. ಮೊದಲಿಗೆ ಏನ್ ಹೇಳಿದ್ರು ಅಂತ ಅಂದ್ರೆ, ಈ ವರ್ಷ ನಾವು ಯಾವ ರೀತಿ ಪೇಪರ್ ಕರೆಕ್ಷನ್ ಅನ್ನ ಮಾಡ್ತೀವಿ ಅಂತ ಅಂದ್ರೆ, ಪೇಪರ್ ಕರೆಕ್ಷನ್ ಮಾಡಿರುವಂತಹ ಪೇಪರ್ಸ್ ಎಲ್ಲಾನು ಅದೇ ರೀತಿಯಲ್ಲಿ ಅದೇ ಒಂದು ಟೈಮ್ಗೆ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಈಗ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಏಪ್ರಿಲ್ 7ನೇ ತಾರೀಕು ಆದ್ರೆ ಬರೋದಿಲ್ಲ, ಕೊನೆ ಹಂತದ ಮೌಲ್ಯಮಾಪನ ಆದ್ರೆ ಸ್ವಲ್ಪ ಬಾಕಿ ಇರುವಂತದ್ದು ಪೇಪರ್ ಕರೆಕ್ಷನ್ ರಿಲೇಟೆಡ್, ಅಲ್ಲಿ ನಿಮ್ಗೆ ಏನೋ ಸ್ವಲ್ಪ ಬಾಕಿ ಇರೋದ್ರಿಂದ ನಿಮ್ಗೆ ರಿಸಲ್ಟ್ ಆದ್ರೆ ಇವತ್ತು ಸಿಕ್ಕಿಲ್ಲ. ಅಂಡ್ ಇನ್ನೊಂದು ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ, ಈಗ ನಿನ್ನೆ ನಮ್ಗೆ ಇದರ ಬಗ್ಗೆ ಅಪ್ಡೇಟ್ ಅನ್ನ ಬಂದಿರುವಂತದ್ದು, ಏಪ್ರಿಲ್ 7ಕ್ಕೂ ರಿಸಲ್ಟ್ ಬರೋದಿಲ್ಲ, ಏಪ್ರಿಲ್ 8ನೇ ತಾರೀಕು ರಿಸಲ್ಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಆದ್ರೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮ್ಗೆ ಇವತ್ತು ಸಿಗ್ತಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಡಿಸಪಾಯಿಂಟ್ ಆಗಿದ್ದೀರಾ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಇಲ್ಲ, ನೀವು ಅಪ್ಡೇಟ್ಸ್ ಕರೆಕ್ಟ್ ಆಗಿ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಒಂದು ವಿಡಿಯೋಗೆ ಎಲ್ಲ ಸಾಕಷ್ಟು ಜನಕ್ಕೆ, ಸಾಕಷ್ಟು ಯೂಟ್ಯೂಬರ್ಸ್ಗೆ ನೀವು ಏನ್ ಕಮೆಂಟ್ಸ್ ಅನ್ನ ಹಾಕ್ತಿದ್ದೀರಾ ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ನೀವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಏಪ್ರಿಲ್ 7ಕ್ಕೆ ರಿಸಲ್ಟೇ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಏನ್ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬಂದಿರುತ್ತೋ ಆ ಒಂದು ಅಪ್ಡೇಟ್ಸ್ ಪ್ರಕಾರನೇ ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ದು. ನಿಮ್ಗೆ ರಿಸಲ್ಟ್ ಬಂದ್ಬಿಟ್ಟು ಏಪ್ರಿಲ್ 7ಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಬೋರ್ಡ್ ಕಡೆಯಿಂದಾನೆ. ಬಟ್ ಬೋರ್ಡ್ ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ, ಕೊನೆ ಹಂತದ ಮೌಲ್ಯಮಾಪನ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಒಂದು ರಿಸಲ್ಟ್ ಅನ್ನ ಆದ್ರೆ ಡಿಲೇ ಮಾಡ್ತಿರುವಂತದ್ದು. ಓಕೆನಾ? ಸೊ ಹಾಗಿದ್ರೆ ಈಗ ರಿಸಲ್ಟ್ ಏನೋ ಏಪ್ರಿಲ್ 7ಕ್ಕೆ ಇರುವಂತದ್ದು, ಡೇಟ್ ಪೋಸ್ಟ್ಪೋನ್ ಆದ್ರೆ ಆಗಿದೆ. ಯಾವ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. ನೋಡಿ, ಯಾವ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅಫಿಷಿಯಲ್ ಡೇಟ್, ಯಾವುದೇ ತರದ ಡೇಟ್ ಅನ್ನ ಅನೌನ್ಸ್ ಆದ್ರೆ ಮಾಡಿಲ್ಲ. ಇಲ್ಲಿ ನಿಮ್ಗೆ ಏನ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಸಿಂಪಲ್ ಆಗಿ ಬಂದ್ಬಿಟ್ಟು ಏಪ್ರಿಲ್ 7, ಏಪ್ರಿಲ್ 8ನೇ ತಾರೀಕು ನಿಮ್ಗೆ ರಿಸಲ್ಟ್ ಆದ್ರೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಏಪ್ರಿಲ್ 9ಕ್ಕೆ ರಿಸಲ್ಟ್ ಬರುತ್ತಾ ಅಂತ ಅಂದ್ರೆ, ಇದ್ರ ಬಗ್ಗೆ ಯಾರು ಒಂದು ಕನ್ಫರ್ಮೇಶನ್ ಕೊಡೋದಕ್ಕೆ ಆಗೋದಿಲ್ಲ. ಈ ಮುಂದೆ ಏನೋ ಹೇಳಿದ್ರು, ಏನಂತ ಹೇಳಿದ್ರು, ಏಪ್ರಿಲ್ 7ಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮ್ಗೆ ಒಂದು ಡೇಟ್ ಅನ್ನ ಕನ್ಫರ್ಮ್ ಮಾಡಿದ್ವಿ. ಬಟ್ ನಿಮ್ಗೆ 2 ದಿನ ರಿಸಲ್ಟ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ರಿಸಲ್ಟ್ ಡೇಟ್ ಅನ್ನುವಂಥದ್ದು ನಿಮ್ಗೆ 2 ದಿನ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಇಂತಹ ದಿನಾಂಕಕ್ಕೆ, ಇಂತಹ ಟೈಮಿಂಗ್ಗೆ ನಿಮ್ಮ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಆಗಿ ನಿಮ್ಮ ಒಂದು ಪಿ ಯು ಬೋರ್ಡ್ ಕಡೆಯಿಂದಾನೇ ಅಪ್ಡೇಟ್ ಆದ್ರೆ ಬರುತ್ತೆ. ನೀವು ಸ್ಟೂಡೆಂಟ್ಸ್ ಅಲ್ಲಿಯ ತನಕ ವೇಟ್ ಮಾಡಬೇಕಾಗುತ್ತೆ. ಸಾಕಷ್ಟು ಸ್ಟೂಡೆಂಟ್ಸ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲ ಆದ್ರೆ ಇದ್ದೀರಾ. ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಭಯ ಆಗ್ತಿದೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಸಾಕಷ್ಟು ಯೋಚನೆ ಮಾಡ್ತಿರುವಂತದ್ದು. ಯಾಕಂತ ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಹೇಳಿರುವಂತದ್ದು ಏನಂತ ಅಂದ್ರೆ, ಈ ರೀತಿಯಾಗಿ ನಮ್ಗೆ ರಿಸಲ್ಟ್ ಆದ್ರೆ ಬರ್ತಿದೆ, ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಏನಿದೆ, ನೀವೇನ್ ಅನ್ಕೊಂಡಿದೀರಾ ಅದಕ್ಕಿಂತ ಮಾರ್ಕ್ಸ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ವಿಶ್ ಮಾಡ್ತಿದ್ದೀನಿ. ಅಂಡ್ ಇನ್ನೊಂದು, ರಿಸಲ್ಟ್ ಬಂದ್ಬಿಟ್ಟು ಇದೇ ದಿನಾಂಕಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಸದ್ಯಕ್ಕೆ 2 ದಿನಗಳ ಕಾಲ ರಿಸಲ್ಟ್ ಅನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. 2 ದಿನ ಆಗಿದ್ದ ಆದ್ಮೇಲೆ ಖಂಡಿತವಾಗ್ಲೂ ಸಹ ನಿಮ್ಗೆ ಇಂತಹ ದಿನಾಂಕಕ್ಕೆ, ಇಂತಹ ಟೈಮಿಂಗ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅನೌನ್ಸ್ ಮಾಡಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ರಿಸಲ್ಟ್ ಬರುವಂತದ್ದು ಈ ಒಂದು ವೆಬ್ಸೈಟ್ ಏನ್ ನೋಡ್ತಿದ್ರ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಇರೋ ಹತ್ರ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಬರುತ್ತೆ. ಒನ್ಸ್ ರಿಸಲ್ಟ್ ಡಿಕ್ಲೇರ್ ಮಾಡಿದ ಆದ್ಮೇಲೆ ಸ್ಟೂಡೆಂಟ್ಸ್ ಅಲ್ಲಿಯ ತನಕನು ಹಿಟ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಈಗ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ರಿಸಲ್ಟ್ ಬಂದಿದ್ದಾದ್ಮೇಲೆ ನಿಮ್ಗೆ KCET ರಿಲೇಟೆಡ್ ಆಗಿರ್ಬೋದು, ಕೌನ್ಸಿಲಿಂಗ್ ರಿಲೇಟೆಡ್, ಕಾಲೇಜಸ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಸತತವಾಗಿ 3 ರಿಂದ 4 ವರ್ಷದಿಂದ ಅಪ್ಡೇಟ್ಸ್ ಅನ್ನ ಕೊಡುತ್ತಿದೀವಿ, ಮುಂದೆನೂ ಸಹ ಕೊಡ್ತಾ ಇರ್ತೀವಿ. ಹಾಗಾಗಿ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.